ಹಂತ ಹಂತವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಪ್ರತಿಯೊಂದು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಅದರಲ್ಲಿ ಕ್ಯಾನ್ಸರ್ ಸ್ಥಳೀಯವಾಗಿದೆ ಮತ್ತು ಶ್ವಾಸಕೋಶದ ಒಳಪದರವನ್ನು ಮೀರಿ ಹರಡಿಲ್ಲ. ಇದನ್ನು ಹೆಚ್ಚಾಗಿ ಇನ್ಸಿತು ಎಂದು ಕರೆಯಲಾಗುತ್ತದೆ. ಅಂದರೆ ಗಡ್ಡೆ ತುಂಬ ಚಿಕ್ಕದಾಗಿದೆ ಮತ್ತು ಆಳವಾದ ಅಂಗಾಂಶಗಳನ್ನು ಆಕ್ರಮಿಸಿಲ್ಲ. ಹಂತ 1, ಗಡ್ಡೆ ಶ್ವಾಸಕೋಶಕ್ಕೆ ಸೀಮಿತವಾಗಿದೆ ಮತ್ತು ದುಗ್ಧರಸ ಗ್ರಂಥಿಗಳಿಗೆ ಹರಡಿಲ್ಲ. ಇದು ನಿರಂತರ ಕೆಮ್ಮಿನಂತಹ ಸೌಮ್ಯ ಲಕ್ಷಣಗಳನ್ನು ಉಂಟು ಮಾಡಬಹುದು. ಹಂತ 2, ಕ್ಯಾನ್ಸರ್ ಹತ್ತಿರದ ದುಗ್ಧರಸ ಗ್ರಂಥಿಗಳು ಅಥವಾ ಅಂಗಾಂಶಗಳಿಗೆ ಹರಡಲು ಪ್ರಾರಂಭಿಸುತ್ತದೆ. ಎದೆನೋವು ಅಥವಾ ಉಸಿರಾಟದ ತೊಂದರೆಯಂತಹ ಲಕ್ಷಣಗಳು ಹೆಚ್ಚು ಗಮನಾರ್ಹವಾಗಿ ಪರಿಣಮಿಸಬಹುದು. ಹಂತ 3, ಗಡ್ಡೆ ಸುತ್ತಮುತ್ತಲಿನ ಅಂಗಾಂಶಗಳು ಮತ್ತು ದುಗ್ಧರಸ ಗ್ರಂಥಿಗಳು ಮತ್ತಷ್ಟು ಹರಡುತ್ತದೆ. ಈ ಹಂತವು ಹೆಚ್ಚು ತೀವ್ರವಾದ ಲಕ್ಷಣಗಳು ಮತ್ತು ತೊಡಕುಗಳೊಂದಿಗೆ ಸಂಬಂಧಿಸಿದೆ. ಕೊನೆಯ ಹಂತ, ಕ್ಯಾನ್ಸರ್ ಯಕೃತ್ತು, ಮೆದುಳು ಅಥವಾ ಮೂಳೆಗಳಂತಹ ಇತರ ಅಂಗಗಳಿಗೆ ಮೆಟಾಸ್ಟಾಸೈಸ್ ಆಗುತ್ತದೆ. ಥ್ಯಾಂಕ್ ಯು.